ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಇನ್ನೊಂದು ಇನ್ಫಾರ್ಮೇಟಿವ್ ಆದಂತಹ ಒಂದು ಕಾನ್ಸೆಪ್ಟ್ ಜೊತೆ ಬಂದಿದ್ದೀನಿ. ಅದು 7th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಹಾಗೂ 6th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್. ಸೊ ಮಾಡೆಲ್ ಕ್ವೆಶ್ಚನ್ ಪೇಪರ್ ಹಾಗೆ 6th ಸ್ಟ್ಯಾಂಡರ್ಡ್ನ ಆನ್ಸರ್ ಕೀಯನ್ನು ಕೂಡ ನಾನು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೋಡಿ ಫ್ರೆಂಡ್ಸ್, ಈ ವಿಡಿಯೋನ ನೋಡಿಬಿಟ್ಟು ಈ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ನಿಮ್ಮ ಮಕ್ಕಳಿಗೆ ನೀವು ಸಾಲ್ವ್ ಮಾಡಿಸ್ಬೇಕು. ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ಮಕ್ಕಳ ಹತ್ರ ಸಾಲ್ವ್ ಮಾಡಿಸಿದ್ದಾದರೆ ಅವರಿಗೂ ಕೂಡ ಯಾವ ರೀತಿಯಾದಂಥ ಕ್ವೆಶನ್ಸ್ ಬರುತ್ತೆ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಅವರಿಗೂ ಕೂಡ ಹೆಲ್ಪ್ ಆಗುವಂಥದ್ದು. ನಮಗೆ LBA ಸೋರ್ಸನ್ನು ಕೊಟ್ಟಿದ್ದರು, ಆಲ್ರೆಡಿ ನಮಗೆ ಬೇಗನೆ ಕೊಟ್ಟಿದ್ದರು LBA ಸೋರ್ಸನ್ನು. ನಾವೇನಾದರೂ ಆ ಒಂದು LBA ಸೋರ್ಸನ್ನು ಕಂಪ್ಲೀಟಾಗಿ ನಾವೇನಾದ್ರೂ ಯೂಸ್ ಮಾಡಿದ್ದೇ ಆದರೆ, ಅದಷ್ಟನ್ನು ಕೂಡ ನಾವು ಮಕ್ಕಳ ಹತ್ರ ಸಾಲ್ವ್ ಮಾಡಿಸಿ ಅದಷ್ಟನ್ನು ಕೂಡ ನಾವು ಎಕ್ಸ್ಪ್ಲೈನ್ ಮಾಡಿದ್ದೇ ಆದರೆ ನಮಗೆ ಇದೊಂದು ದೊಡ್ಡ ವಿಚಾರವೇ ಅಲ್ಲ. ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಥವಾ ನಾಳೆ ಬರುವಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡುವಂಥದ್ದು ತುಂಬ ಈಸಿಯಾಗಿ ಸಾಲ್ವ್ ಮಾಡಬಹುದು. ಹಾಗೆಯೇ ಅದಷ್ಟು ಲೆಸನ್ಸನ್ನು ಕೂಡ ಓದಿಕೊಂಡು ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಂದರೆ ಎಷ್ಟು ಮಟ್ಟಿಗೆ ಯಾವ ರೀತಿಯಾದಂಥ ಕಾನ್ಸೆಪ್ಟನ್ನು ಕ್ವೆಶ್ಚನ್ ಪೇಪರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅದನ್ನು ನಾವು ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ಬೋದು. ಆ ರೀತಿಯಾದಂತಹ ಎರಡೂ ಕ್ಲಾಸಿನ 7ನೇ ಕ್ಲಾಸು ಮತ್ತು 6ನೇ ತರಗತಿ ಎರಡೂ ಕೂಡ ಮಾಡೆಲ್ ಕ್ವೆಶ್ಚನ್ ಪೇಪರ್ ಮ್ಯಾಥ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ದಿನವೇ ನಾನು ಆದರೆ ಇಂಗ್ಲೀಷ್ ಕ್ವೆಶ್ಚನ್ ಪೇಪರ್ ಒಂದು ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು 7th ಸ್ಟ್ಯಾಂಡರ್ಡಿನ ಇಂಗ್ಲೀಷ್ ಕ್ವೆಶ್ಚನ್ ಪೇಪರ್ ನಾನು ಶೇರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇವತ್ತೇ ನಾನು ಶೇರ್ ಮಾಡ್ತೇನೆ. ನೆಕ್ಸ್ಟ್ ಡೇ ಫ್ರೈಡೇನೇ ಇರೋದ್ರಿಂದ ಅದನ್ನು ಕೂಡ ನಾಳೆ ನಾವು ಆಫ್ಟರ್ನೂನ್ ಮಕ್ಕಳಿಗೆ ಕೊಟ್ಟು ಅವ್ರ ಹತ್ರ ಸಾಲ್ವ್ ಮಾಡಿಸೋದ್ರಿಂದ ಅದು ಕೂಡ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ ಫ್ರೆಂಡ್ಸ್. ಸೊ ಹೀಗೆ ನಾವು ಎಕ್ಸಾಮಿಗೆ ನಾವು ಒಂದಷ್ಟು ತಯಾರಿಯನ್ನು ಮಾಡಿಕೊಂಡು ನಾವು ಮಕ್ಕಳನ್ನು ಕೂಡ ತಯಾರಿ ಮಾಡೋಣ ಅಂತ ಹೇಳ್ತೀನಿ. ನಾವು ಒಂದು ಕ್ಲಾಸಿಗೆ ಪ್ರಿಪೇರ್ ಆಗಬೇಕಾದ್ರೆ ಒಂದು ಕ್ಲಾಸನ್ನು ಸಫಿಷಿಯೆಂಟಾಗಿ ಎಫಿಷಿಯೆಂಟಾಗಿ ನಾವು ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಪ್ರಿಪೇರ್, ನಾವು ಪ್ರಿಪೇರ್ ಆಗಬೇಕು. 2 hours ಆದರೂ ಬೇಕಾಗುತ್ತೆ. ಸೊ ಈ ಒಂದು ಕ್ವೆಶ್ಚನ್ ಪೇಪರ್ಗೆ ಫಸ್ಟು ನಾವೆಲ್ಲ ಪ್ರಿಪೇರನ್ನು ಮಾಡಿಕೊಂಡು ನೆಕ್ಸ್ಟ್ ನಾವು ಮಕ್ಕಳ ಮುಂದೆ ಹೋಗಿ ಪ್ರೆಸೆಂಟನ್ನು ಮಾಡಿದಾಗ ಮಕ್ಕಳಿಗೂ ಕೂಡ ಏನೋ ಒಂದು ರೀತಿ ಮೋಟಿವೇಶನ್ ಸಿಗುವಂಥದ್ದು, ಅವ್ರ ಹತ್ರನೂ ಕೂಡ ಸಾಲ್ವ್ ಮಾಡಿಸಿದಾಗ. ಸೊ ಈ ರೀತಿ ಎಲ್ಲ ನಾವು ಮಕ್ಕಳನ್ನು ಪರೀಕ್ಷೆಗೆ ರೆಡಿ ಮಾಡೋಣ ಅಂತ ಹೇಳ್ತೀನಿ. 11:30ಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದ್ರಿಂದ ಸಾಕಷ್ಟು ಸಮಯ ಇದೆ. ಸೊ ಆಗಲೂ ಕೂಡ ನಾವು ಅವರಿಗೆ ಸ್ವಲ್ಪ ಏನೋ ಸ್ವಲ್ಪ ಮಕ್ಕಳಿಗೆ ರೆಡಿ ಮಾಡ್ಬೋದು. ಸೊ ಈ ರೀತಿಯಾಗಿ ನಾವು ಮಕ್ಕಳನ್ನು ರೆಡಿ ಮಾಡೋಣ, ಹಾಗೆ ಎಕ್ಸಾಮಲ್ಲಿ ಅವ್ರಿಗೂ ಕೂಡ ಒಳ್ಳೆಯ ಮಾರ್ಕ್ಸ್ ಬರಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.